ಡ್ರಗ್ಸ್ ಮಾಫಿಯಾ ನೆಲದಲ್ಲಿ ರಾಹುಲ್ ಪ್ರವಚನ. ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕನಾಗಿರುವ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಮೊನ್ನೆ ಕೊಲಂಬಿಯಾ ದೇಶದ ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ. ಅಲ್ಲಿಂದ ಬಿತ್ತರಿಸಿದ ಕೆಲವು ಅಣಿಮುತ್ತುಗಳು ಇಡೀ ರಾಷ್ಟ್ರಾದ್ಯಂತ ಭಾರಿ ಕೋಲಾಹಲ, ಟೀಕೆ ಟಿಪ್ಪಣಿಗಳಿಗೆ ಕಾರಣವಾಗಿವೆ. ಹೊಸದಿಗಿಂತ ಸುದ್ದಿವಾಹಿನಿ ಈಗಾಗಲೇ ಇದರ ಬಗ್ಗೆ ಪ್ರಸ್ತಾಪ ಮಾಡಿತ್ತು. ಆದ್ರೆ ನಾವೀಗ ಎಲ್ಲಾ ಬಿಟ್ಟು ದಿಢೀರ್ನೆ ಈ ಕೊಲಂಬಿಯಾ ಅನ್ನೋ ದೇಶಕ್ಕೆ ರಾಹುಲ್ ಗಾಂಧಿ ಪದೇ ಪದೇ ಹೋಗ್ತಾ ಇರೋದು ಯಾತಕ್ಕೆ? ತಮಗ್ ಗೊತ್ತಿರಲಿ, ಕೊಲಂಬಿಯಾ ಅದು ಅಮೆರಿಕ ಸಂಯುಕ್ತ ಸಂಸ್ಥಾನದ ಭಾಗವಲ್ಲ. ಅದು ದಕ್ಷಿಣ ಅಮೆರಿಕಾ ಖಂಡದ ವಾಯುವ್ಯ ಭಾಗದಲ್ಲಿರೋ ತುತ್ತ ತುದಿಯಲ್ಲಿರೋ ಒಂದು ಪುಟ್ಟ ದೇಶ. 5,29,00,000 ಜನಸಂಖ್ಯೆ ಇರುವ ಈ ಕೊಲಂಬಿಯಾ ದೇಶ ಮೊದಲಿಂದಲೂ ಹೆಸರುವಾಸಿಯಾಗಿತ್ತು. ಅಂದ್ರೆ 1970ರ ದಶಕದಿಂದ ತೀರಾ ಇತ್ತೀಚಿನವರೆಗೂ ಹೆಸರುವಾಸಿಯಾಗಿರೋದು ಮಾದಕ ವಸ್ತುಗಳ ಉತ್ಪಾದನೆ, ಸಾಗಾಣಿಕೆ, ಸ್ಮಗ್ಲಿಂಗ್ ಮತ್ತು ಅಂತಾರಾಷ್ಟ್ರೀಯ ಜಾಲ, ಮ್ಯಾಫಿಯಾ ಜಾಲಗಳಿಗೋಸ್ಕರ ಪ್ರಸಿದ್ಧವಾಗಿವೆ. ಇಲ್ಲಿ 2 ಪ್ರಸಿದ್ಧ ಕಾರ್ಟೆಲ್, ಅವುಗಳನ್ನ ಕಾರ್ಟೆಲ್ ಅಂತ ಕರೀತಾರೆ. ಈ ಮಾದಕ ವಸ್ತುಗಳ ಅಂತಾರಾಷ್ಟ್ರೀಯ ಜಾಲವನ್ನ ನಿಯಂತ್ರಿಸ್ತಾ ಇರೋ ಈ ಸಂಘಟನೆಗಳನ್ನ ಕಾರ್ಟೆಲ್ ಅಂತ ಕರೀತಾರೆ. ಅದರಲ್ಲಿ ಮಿಡ್ಲಿನ್ ಕಾರ್ಟೆಲ್, ಸಿನೋಲವಾ ಕಾರ್ಟೆಲ್, ಕಾಲಿ ಕಾರ್ಟೆಲ್ ಇವು ಬಹಳ ಮುಖ್ಯವಾದ ಹೆಸರುಗಳು. ಈ ಮಿಡ್ಲಿನ್ ಕಾರ್ಟೆಲ್ ನ ಸಂಸ್ಥಾಪಕ ಪ್ಯಾಬ್ಲೋ ಎಸ್ಕೋಬಾರ್, ಆತ ಅಕ್ಷರಶಃ 1993ರಲ್ಲಿ ತೀರ್ಕೊಂಡ ಈ ಪ್ಯಾಬ್ಲೋ ಎಸ್ಕೋಬಾರ್ ಈ ಕೊಲಂಬಿಯಾ ದೇಶದ ರಾಷ್ಟ್ರಪಿತ ಅಂತ ಕರೀಬಹುದು. ಆತನ ಸಂಪತ್ತು ಎಷ್ಟಿತ್ತು ಅಂತಂದ್ರೆ, ಒಂದು ಸಂದರ್ಭದಲ್ಲಿ ಅವರ ರಾಷ್ಟ್ರದ ಸರ್ಕಾರ, ಕೊಲಂಬಿಯಾ ಸರ್ಕಾರ ದಿವಾಳಿತನದ ಅಂಚಿಗೆ ತಲುಪಿರುವಾಗ, ಅಂದ್ರೆ ಸುಮಾರು $10 ಬಿಲಿಯನ್ ಸಾಲದ ಹೊರೆಯಿಂದ ತತ್ತರಿಸ್ತಾ ಇದ್ದಾಗ, ನಾನೇ ನಗದು ರೂಪದಲ್ಲಿ ಅಷ್ಟು ಹಣ ಕೊಟ್ಬಿಡ್ತಾನೆ, $10 ಬಿಲಿಯನ್ ಕೊಟ್ಬಿಡ್ತಾನೆ, ನೀವು ಸಾಲ ತೀರಿಸ್ಕೊಳ್ಳಿ ಅಂತ ಸರ್ಕಾರಕ್ಕೆ ಆಹ್ವಾನ ನೀಡುವಷ್ಟು ಪ್ರಬಲನಾಗಿದ್ದ. ಅದಾದ ನಂತರ ಆತಗೆ ಪ್ರತಿಸ್ಪರ್ಧಿಯಾಗಿ ಈ ಖಾಲಿ ಕಾರ್ಟೆಲ್ ಅಂತ ಮತ್ತೊಂದು ಉದ್ಭವ ಆಯ್ತು. ರಾಡ್ರಿಕ್ಸ್ ಗ್ಯಾಲರಿಯೋ ಅನ್ನೋತ ಈ ಖಾಲಿ ಕಾರ್ಟೆಲ್, ಅದ್ರ ಖಾಲಿ ಅನ್ನೋ ಮಹಾನಗರದಲ್ಲಿ ಸ್ಥಾಪನೆ ಆಯ್ತಿದು. ಈ ಖಾಲಿ ಕಾರ್ಟೆಲ್ ನ ಮುಖ್ಯ ಉದ್ದೇಶ ಆ ಮಾದಕ ವಸ್ತುಗಳ ದಂಧೆ ಮಾಡೋದ್ರ ಜೊತೆಗೆ ಸರ್ಕಾರದ ವಿವಿಧ ಸಂಸ್ಥೆಗಳಲ್ಲಿ ತನ್ನ ಏಜೆಂಟ್ಗಳನ್ನ ತೋರಿಸ್ಕೊಳ್ತಾ ಬಂದ್ಬಿಡ್ತು. ಸರ್ಕಾರದ ಅಧಿಕಾರಶಾಹಿ, ನೌಕರಶಾಹಿಗಳಲ್ಲಿ ಖಾಲಿ ಕಾರ್ಟೆಲ್ ನ ಪ್ರತಿನಿಧಿಗಳ ಪ್ರವೇಶ ಆಗೋಗ್ಬಿಡ್ತು. ಅಂದ್ರೆ ಕೊಲಂಬಿಯಾ ದೇಶ ಇವತ್ತು ಅಲ್ಲಿನ ರಾಜಕಾರಣ, ಆರ್ಥಿಕ ವ್ಯವಸ್ಥೆ ಮತ್ತು ಸಾಂಸ್ಕೃತಿಕ ಬದುಕನ್ನ ನಿರಂತರವಾಗಿ ನಿಯಂತ್ರಣದಲ್ಲಿಟ್ಕೊಂಡು ಅಂದ್ರೆ ಕಂಟ್ರೋಲ್ ಮಾಡ್ತಾ ಬಂದಿವೆ ಈ ಮ್ಯಾಫಿಯಾಗಳು, ಈ ಡ್ರಗ್ಸ್ ಮ್ಯಾಫಿಯಾಗಳು. ಅಂದ್ರೆ ಪ್ರಪಂಚದ ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೂ ಕೂಡ ಆದರ್ಶ ಮಾದರಿ ಆಗುವಂತ ಯಾವ ಅರ್ಹತೆಗಳು ಇಲ್ಲ ಈ ಕೊಲಂಬಿಯಾ ದೇಶಕ್ಕೆ. ಅದೇನೋ ಅಮೆರಿಕ ಸಂಯುಕ್ತ ಸಂಸ್ಥಾನದ ಫೆಡರಲ್ ಸರ್ಕಾರದ ನೆರವಿನಿಂದ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ದಾಳಿ ಮಾಡ್ತಾನೆ ಬಂದಿದೆ ಅಲ್ಲಿ ಕೊಲಂಬಿಯಾ ಸರ್ಕಾರ. ಈ ಡ್ರಗ್ಸ್ ಹಾವಳಿ ನಿಯಂತ್ರಣಕ್ಕೆ, ಈ ಮ್ಯಾಫಿಯಾ ಗ್ಯಾಂಗ್ಗಳ ನಿಯಂತ್ರಣಕ್ಕೆ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ. ದೊಡ್ಡ ದೊಡ್ಡ ಮ್ಯಾಫಿಯಾ ದೊರೆಗಳನ್ನ ಸದೆಬಡಿದಿದ್ದಾರೆ. ಆದ್ರೂ ಕೂಡ ಮತ್ತೊಂದು ರೂಪದಲ್ಲಿ ಇವು ತಲೆ ಎತ್ತಿ ನಿಲ್ತಾನೆ ಇವೆ. ಇವತ್ತು ಕೂಡ ಮೆಡ್ಲಿನ್ ಕಾರ್ಟೆಲ್ ಮತ್ತು ಸಿನೋಲವಾ ಕಾರ್ಟೆಲ್ಗಳ ಪ್ರಭಾವ ಇದ್ದೇ ಇದೆ, ಯಾರು ನಿರಾಕರಿಸ್ಲಿಕ್ಕೆ ಆಗ್ತಾ ಇಲ್ಲ. ಈ ಮ್ಯಾಫಿಯಾಗಳು, ಈ ಡ್ರಗ್ಸ್ ಮ್ಯಾಫಿಯಾಗಳು ಯಾವ ಸ್ವರೂಪದ್ದು ಅಂತಂದ್ರೆ, ನಾವು ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳು ಲಷ್ಕರ್ ಎ ತಾಯ್ಬಾ ಮತ್ತು ಮತ್ತಿತರ ಸಂಘಟನೆಗಳ ಬಗ್ಗೆ ನಾವು ಮಾತಾಡ್ತಿರ್ತೀವಲ್ಲ, ಅದೇ ತರ ಸಂಘಟಿತ ಹಿಂಸಾಚಾರ, ಸುಲಿಗೆ, ಕೊಲೆ ಮತ್ತು ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಬಹಳ ಕುಪ್ರಸಿದ್ಧವಾಗಿವೆ ಈ ಕಾರ್ಟೆಲ್ಗಳು. ಅಂತ ದೇಶಕ್ಕೆ ದಿಢೀರ್ನೆ ಧಾವಿಸಿ ಹೋಗೋ ತುರ್ತು ಅಗತ್ಯ ಏನಿತ್ತು? ಅದು ಪದೇ ಪದೇ ಅಲ್ಲಿ ಭೇಟಿ ನೀಡ್ತಾ ಇರ್ತಾರೆ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರದ ಮೂಲಗಳು ಆಗಾಗ್ಗೆ ಎಚ್ಚರಿಸ್ತಾ ಇರ್ತಾರೆ. ತೀರಾ ಇತ್ತೀಚೆಗೆ CRPF ಮುಖ್ಯಸ್ಥರೇ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಒಂದು ಪತ್ರ ಬರೆದ್ಬಿಟ್ಟು, ನೋಡಿ, ನಿಮ್ಮ ನಾಯಕ ಅವ್ರಿಗೆ Z ಕ್ಯಾಟಗರಿ ಭದ್ರತಾ ವ್ಯವಸ್ಥೆಯಲ್ಲಿರೋ ರಾಹುಲ್ ಗಾಂಧಿ ಅವರು ವಿದೇಶ ಪ್ರಯಾಣ ಕೈಗೊಳ್ಳುವಾಗ ನಮಗೆ ಮಾಹಿತಿಯನ್ನೇ ಕೊಡಲ್ಲ, ಯಾವುದೇ ಭದ್ರತಾ ದಳದವ್ರನ್ನ ಕರ್ಕೊಂಡು ಹೋಗಲ್ಲ, ಬಾಡಿ ಗಾರ್ಡ್ನ, ಸರ್ಕಾರದ ಅಧಿಕೃತ ರಕ್ಷಾ ಪಡೆಗಳನ್ನ ಕರ್ಕೊಂಡೇ ಹೋಗಲ್ಲ, ಒಬ್ರೇ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ದೂರಿತ್ತಿದ್ದು ಈಗಾಗಲೇ ಸುದ್ದಿ ಆಗಿತ್ತು. ಅಲ್ಲಿನ ಒಂದು ಮೆಡ್ಲಿನ್ ನಗರದ, ಅಲ್ಲಿನ ರಾಜಧಾನಿ ಬಗೋಟಾ, ಆದ್ರೆ ಮೆಡ್ಲಿನ್ ಕೂಡ ಒಂದು ಸುಪ್ರಸಿದ್ಧ ನಗರ ಕೊಲಂಬಿಯಾದಲ್ಲಿ, ಪ್ರವಾಸಿ ತಾಣ ಕೂಡ. ಮೆಡ್ಲಿನ್ ನಗರದ ಇಯಾ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಕುರಿತುಬಿಟ್ಟು ಒಂದು ದೊಡ್ಡ ಪ್ರವಚನವನ್ನೇ ನೀಡಿದ್ದಾರೆ. ಅಲ್ಲಿ ಅವರು ಭಾರತ ಕುರಿತಂತೆ, ತನ್ನ ತಾಯ್ನಾಡು ಕುರಿತಂತೆ ಅವರು ವ್ಯಕ್ತಪಡಿಸಿದ ಪ್ರೀತಿಯ ಮಾತುಗಳೆಲ್ಲ 3 ಮೋಟರ್ ಬೈಕ್ ಕಂಪನಿಗಳ ಬಗ್ಗೆ. ನಾನಿಲ್ಲಿ ಬಜಾಜ್, TVS ಮತ್ತು ಹೀರೋ ಕಂಪನಿಗಳ ಮೋಟರ್ ಬೈಕ್ಗಳು, ಭಾರತದಲ್ಲಿ ತಯಾರಾದ ಕಂಪನಿಗಳು ಇಲ್ಲಿ ಜನಪ್ರಿಯವಾಗಿರೋದು ಕಂಡ್ರೆ
ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಈ ಮೋಟರ್ ಬೈಕ್ಗಳು ಇಷ್ಟು ಮಟ್ಟಿಗೆ ಭಾರತದಲ್ಲಿ ತಯಾರಾದ ಈ ಮೋಟರ್ ಬೈಕ್ಗಳು ಇಲ್ಲಿ ಜನಪ್ರಿಯವಾಗಿರೋದ್ ಕಂಡು ನನಗೆ ಹೆಮ್ಮೆ ಅನ್ಸುತ್ತೆ. ಭಾರತದ ಸಂಪ್ರದಾಯಗಳ ಬಗ್ಗೆ, ವೈವಿಧ್ಯಮಯ ಸಂಸ್ಕೃತಿಗಳ ಬಗ್ಗೆ ನನಗೆ ಅಭಿಮಾನ ಇದೆ. ಆದ್ರೆ ಇವತ್ತು ಆಮೇಲೆ ಭಾರತ ಅಂತ ಅಂದ್ರೇನೆ ಇವೆಲ್ಲ ವೈವಿಧ್ಯಮಯ ಭಾಷೆಗಳು, ಸಂಸ್ಕೃತಿಗಳು, ಧರ್ಮಗಳ ನಡುವಿನ ಒಂದು ಸುಮಧುರ ಸಂಭಾಷಣೆ ಇದ್ದತ್ತೆ. ಇಟ್ಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ಡೈವರ್ಸಿಫೈಡ್ ರಿಲಿಜನ್ಸ್, ಕಲ್ಚರ್ಸ್ ಅಂಡ್ ಲ್ಯಾಂಗ್ವೇಜಸ್ ಅಂತ ಅದು ಬೇರೆ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಇದ್ದಕ್ಕಿದ್ದಂತೆ ಇವತ್ತು ಭಾರತದಲ್ಲಿ ಪ್ರಜಾಪ್ರಭುತ್ವದ ಮೇಲೆ ವಿಪರೀತ ದಾಳಿ ಆಗ್ತಾ ಇದೆ. ಪ್ರಜಾಪ್ರಭುತ್ವ ಇವತ್ತು ಗಂಡಾಂತರದಲ್ಲಿದೆ ಅನ್ನೋ ಮಾತನ್ನ ಆ ನೆಲದಿಂದ ಬಿತ್ತರಿಸೋ ತುರ್ತು ಅಗತ್ಯ ಏನಿತ್ತು. ಅದೊಂದು ಮಾದರಿ ಪ್ರಜಾಪ್ರಭುತ್ವ ರಾಷ್ಟ್ರವ ಕೊಲಂಬಿಯಾ. ಅನೇಕ ಬಾರಿ ಅಧ್ಯಕ್ಷೀಯ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದ ಪ್ರಮುಖ ಪಕ್ಷಗಳ ನಾಯಕರನ್ನ ಕೊಂದು ಹಾಕಿದ್ದಾರೆ ಈ ಡ್ರಗ್ಸ್ ಮ್ಯಾಫಿಯಾಗಳು. ಅವ್ರ ಜೊತೆಗೆ ಏನಾದ್ರು ಕಾಂಗ್ರೆಸ್ ಪಕ್ಷದ ಸಂಬಂಧ ಉಂಟಾ, ಬಾಂಧವ್ಯ ಉಂಟಾ? ಇರಲಾರದು ಅಂತ ನಮ್ಗೆ ಅಚಲ ವಿಶ್ವಾಸ ಇದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಕೂಡ ದಶಕಗಳ ಕಾಲ ಭಾರತ ಸರ್ಕಾರವನ್ನು ಮುನ್ನಡೆಸಿದ ಮುತ್ಸದ್ದಿಗಳಲ್ಲಿದ್ದಾರೆ. ಅವ್ರು ಯಾರು ಕೂಡ ಈ ಅಕ್ರಮ ಡ್ರಗ್ಸ್ ದಂಧೆ ನಡೆಸೋ ಈ ಕೊಲಂಬಿಯನ್ ಕಾರ್ಟೆಲ್ಗಳ ಜೊತೆಗೆ ಬಹುಶಃ ಸಂಬಂಧ ಬಿಟ್ಕೊಳ್ಳೋ ಒಪ್ಲಾರರು. ಆದ್ರೂ ಕೂಡ ಆ ದೇಶದ ಸ್ಥಿತಿಗತಿಗಳು ಗೊತ್ತಿದ್ರು ಕೂಡ ಅಲ್ಲಿ ಹೋಗ್ಬಿಟ್ಟು ಪ್ರಜಾಪ್ರಭುತ್ವದ ಪಾಠ ಮಾಡೋ ಅಗತ್ಯ ಏನಿತ್ತು? ಇದು ಬಹಳ ಆಘಾತಕಾರಿ ಮತ್ತು ಅಚ್ಚರಿದಾಯಕ ಬೆಳವಣಿಗೆ. ದಿಢೀರ್ನೆ ಅವರು ಬಿಹಾರ್ ರಾಜ್ಯದಲ್ಲಿ ತಮ್ಮ ಪಾಲುದಾರ ಪಕ್ಷ RJD ಪಕ್ಷದ ನಾಯಕನ ಜೊತೆಗೆ ತೇಜಸ್ವಿ ಯಾದವ್ ಜೊತೆಗೆ 16 ದಿವಸಗಳ ಕಾಲ ಓಟ್ ಅಧಿಕಾರ ಯಾತ್ರೆ ಮಾಡಿದ್ರು. ಓಟ್ ಚೋರಿ ಅನ್ನೋ ತಮ್ಮ ಇತ್ತೀಚಿನ ಪರಿಕಲ್ಪನೆಯನ್ನ ಬಿಹಾರದ ಒಟ್ಟು ಮತದಾರರ ಪೈಕಿ 35% ಜನಕ್ಕೆ ಮನವರಿಕೆ ಮಾಡಿಕೊಟ್ಬಿಟ್ಟಿದಾರಂತೆ. ಅವರಲ್ಲಿ ನಂಬ್ತಿದ್ದಾರಂತೆ. ಹೌದು, ರಾಹುಲ್ ಗಾಂಧಿ ಹೇಳಿದ್ರು ಮತಗಳ್ಳತನ ನಡೀತಾ ಇದೆ, ಮತಗಳ್ಳತನದ ಮೂಲಕವೇ ಮೋದಿ ಅಧಿಕಾರಕ್ಕೆ ಬಂದಿದ್ದು, ಅಧಿಕಾರ ಉಳಿಸ್ಕೊಳ್ತಾ ಇರೋದು ಅನ್ನೋದನ್ನ ನಂಬಿಟ್ಟಿದ್ದಾರಂತೆ. ಸೊ ಅಷ್ಟರ ಮಟ್ಟಿಗೆ ಒಂದು ಅಭಿಯಾನ ನಡೆಸ್ಬಿಟ್ಟು ದಿಢೀರ್ನೆ ದಕ್ಷಿಣ ಅಮೆರಿಕ ಪ್ರವಾಸಕ್ಕೆ ಹಾರಿ ಹೋದ ರಾಹುಲ್ ಗಾಂಧಿ ಹೋಗಿ ಈ ಕೊಲಂಬಿಯಾ ದೇಶದ ವಿಶ್ವವಿದ್ಯಾಲಯದಲ್ಲಿ ಪ್ರವಚನ ಕೊಡೋ ಅಗತ್ಯ ಏನಿತ್ತು? ತಮ್ಮ ಭಾರತ ವಿರೋಧಿ ಭಾಷಣಗಳಿಂದ ಈಗಾಗಲೇ ಸಾಕಷ್ಟು ಖ್ಯಾತಿಯನ್ನ ಸುದ್ದಿ ಶೂರ್ ಅನ್ಸ್ಕೊಂಡಿರೋ ರಾಹುಲ್ ಗಾಂಧಿ ಭಾರತದ ಪ್ರಜಾಪ್ರಭುತ್ವದ ಮೇಲೆ ಹಲ್ಲೆ ಆಗ್ತಾ ಇದೆ ಅಂತ ಒಂದು ಗಂಭೀರವಾದ ಆರೋಪವನ್ನು ಆ ನೆಲದಿಂದ ಮಾಡಿದ್ದಾರೆ. ಇದಕ್ಕೆ ಏನನ್ಬೇಕು? ಇವತ್ತು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ತೆಲಂಗಾಣ 10 ವರ್ಷಗಳ ನಂತರ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಬಂದಿದೆ. ಈ ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯದಲ್ಲಿರೋ ಕಾಂಗ್ರೆಸ್ ನಾಯಕರೆಲ್ಲ ಬೇರು ಮಟ್ಟದ ವರ್ಚಸ್ಸುಳ್ಳಂತಹ ಒಂದು ಜನಪ್ರಿಯ ನಾಯಕರಿದ್ದಾರೆ. ಅವ್ರ ಮೇಲೆ ಏನೇ ಅಪವಾದಗಳಿರ್ಲಿ, ಅವರು ಏನೇ ಪ್ರಮಾದ ಮಾಡಿರ್ಲಿ, ಅವರೆಲ್ಲ ಬೇರು ಮಟ್ಟದ ಚುನಾವಣಾ ಪ್ರಕ್ರಿಯೆ ಮೂಲಕ ಹಲವಾರು ಚುನಾವಣೆಗಳು ಗೆದ್ದು ಬಂದಿರೋರು. ಕೆಲವರು ಅಬಾಧಿತವಾಗಿ ಗೆದ್ದು ಬಂದಿರೋರು. DK ಶಿವಕುಮಾರ್ ಅಂತೂ 8 ಬಾರಿ ನಿರಂತರವಾಗಿ ಗೆದ್ದು ಬಂದಿದ್ದಾರೆ. ಅವ್ರು ಯಾರಿಗೂ ಕೂಡ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಸಂದೇಹ ಮೂಡಿರಲಿಲ್ಲ. ಅವ್ರಿಗೆ ಮತ್ತಿತರರಿಗೆ ತಮ್ಮ ಸೋಲಿಗೆ ಚುನಾವಣಾ ಆಯೋಗ ಕಾರಣ ಅನ್ನೋ ಆ ವಿಚಾರ ಬೆಳೆದಿರ್ಲಿಲ್ಲ. ಅದನ್ನ ತಲೆ ತುಂಬಿ ರಾಹುಲ್ ಗಾಂಧಿ ಅವರು ದಿಢೀರ್ನೆ ಈ ಡ್ರಗ್ಸ್ ಮ್ಯಾಫಿಯಾಗಳ ನಿಯಂತ್ರಣದಲ್ಲಿರೋ ಕೊಲಂಬಿಯಾ ದೇಶಕ್ಕೆ ಹೋಗ್ಬಿಟ್ಟು ಪ್ರಜಾಪ್ರಭುತ್ವದ ಪಾಠ, ಅದರಲ್ಲೂ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ವಿರುದ್ಧ ಗಂಭೀರ ಆರೋಪ ಮಾಡಿರೋದು ಅದು ಅಕ್ಷಮ್ಯ ಅಂತ ಹೇಳಲೇಬೇಕಾಗಿದೆ. ಯಾಕೆ ಹೀಗೆ? ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಮರಿಮೊಮ್ಮಗ, ಇಂದಿರಾ ಗಾಂಧಿಯವರು ಮೊಮ್ಮಗ ಅಲ್ಲಿ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತಾಡ್ತಾರೆ. ಪಾಪ ಸಮಕಾಲೀನ ಚರಿತ್ರೆನೇ ಗೊತ್ತಿಲ್ಲ ಅಂತ ಕಾಣುತ್ತೆ ರಾಹುಲ್ ಗಾಂಧಿ ಅವ್ರಿಗೆ. ಈ ಅಧಿಕಾರ ವಿಕೇಂದ್ರೀಕರಣದ ಇಡೀ ಸಿದ್ಧಾಂತದ ಬಗ್ಗೆ ಒಲವು ತೋರಿದ್ದೆ ಅವರ ತಂದೆ ಪ್ರಧಾನಮಂತ್ರಿ ಆಗಿದ್ದಾಗ. ಅವ್ರಿಗೆ ಪ್ರೇರಣೆಯಾಗಿತ್ತು ಆವತ್ತು 1983ರಿಂದ 88ರವರೆಗೂ ಅಧಿಕಾರದಲ್ಲಿದ್ದ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ನೇತೃತ್ವದ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾಗಿದ್ದ ಅಬ್ದುಲ್ ನದೀರ್ ಸಾಬ್ ಎಂಬ ಚಿಂತನಶೀಲ ರಾಜಕಾರಣಿ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಜಿಲ್ಲಾ ಪರಿಷತ್ ಮತ್ತು ಮಂಡಲ್ ಪಂಚಾಯತ್ ವ್ಯವಸ್ಥೆಯನ್ನ ತಂದ್ರು. ಅಂದ್ರೆ ಗ್ರಾಮ ಸ್ವರಾಜ್ಯದ ಮಾದರಿಯನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ರು. ತಮ್ಮ ಸಹೋದ್ಯೋಗಿಗಳು ಮಣಿಶಂಕರ್ ಅಯ್ಯರ್ ಮತ್ತು ಸಲ್ಮಾನ್ ಖುರ್ಷಿದ್ರನ್ನ ಕರ್ನಾಟಕ ಬೆಂಗಳೂರಿಗೆ ಕಳಿಸ್ಬಿಟ್ಟು ನಜೀರ್ ಸಾಹೇಬ್ರಿಂದ ಡಿಕ್ಟೇಷನ್ ಪಡ್ಕೊಂಡು ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಮಾಡಿದ್ರು. ಅವರ ಜೀವಿತ ಕಾಲದಲ್ಲಿ ಅದು ಪಾಸ್ ಆಗಿದ್ರೆ 63, 64ನೇ ತಿದ್ದುಪಡಿ ಅಂತ ಅನಿಸ್ಕೊಳ್ತಾ ಇತ್ತು. ಮುಂದೆ ಅದು ಹಾಗಾಗ್ಲಿಲ್ಲ. ಅವರ ದುರಂತ ಹತ್ಯಾ ನಂತರ ಅಧಿಕಾರಕ್ಕೆ ಬಂದ PV ನರಸಿಂಹರಾವ್ ಸರ್ಕಾರ ಸಂವಿಧಾನಕ್ಕೆ 73, 74ರ ತಿದ್ದುಪಡಿ ಮಸೂದೆಗಳನ್ನ ಪಾಸ್ ಮಾಡ್ಬಿಟ್ಟು ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ವಿಕೇಂದ್ರೀಕರಣ ಮಾಡೋ ವ್ಯವಸ್ಥೆಯನ್ನ ಜಾರಿಗೆ ತಂತು. ಅದು ಅವ್ರಿಗೆ ಗೊತ್ತೇ ಇಲ್ಲ ಅಂತ ಕಾಣುತ್ತೆ. ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು ಅಂತಂದ್ಬಿಟ್ಟು ಅದ್ಯಾವುದೋ ಮೋಟರ್ ಬೈಕು ಮತ್ತು ಕಾರುಗಳಿಗೆ ಎಷ್ಟು ಕೆಜಿ ಉಕ್ಕಿನ ಬಳಕೆ ಆಗುತ್ತೆ ಅನ್ನೋದನ್ನ ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬ ಆಟೋಮೊಬೈಲ್ ಇಂಜಿನಿಯರಿಂಗ್ ತರ ಮಾತಾಡ್ತಾ ಭಾರತದ
ಸೋಷಿಯಲ್ ಇಂಜಿನಿಯರಿಂಗ್ ಬಗ್ಗೆ, ಇಲ್ಲಿನ ಪೊಲಿಟಿಕಲ್ ಇಂಜಿನಿಯರಿಂಗ್ ಬಗ್ಗೆ ಕೀಳು ಮಾತುಗಳನ್ನ ಆಡಿದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ವಾಪಸ್ ಬಂದ ಮೇಲಾದ್ರೂ ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ಕೊಲಂಬಿಯಾದಂತ ವಿವಾದಗ್ರಸ್ತ ರಾಷ್ಟ್ರಗಳಿಗೆ ಹೋಗ್ಬಿಟ್ಟು ಆ ನೆಲದಲ್ಲಿ ನಿಂತುಬಿಟ್ಟು ಭಾರತದ ಜನಸಾಮಾನ್ಯರಿಗೆ 140 ಕೋಟಿ ಜನಸಂಖ್ಯೆ ಇರುವಂತಹ ಬೃಹತ್ ಪ್ರಜಾಪ್ರಭುತ್ವವಾದಿ ರಾಷ್ಟ್ರ 79 ವರ್ಷಗಳ ಕಾಲ ತನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅತ್ಯಂತ ಜತನದಿಂದ ಕಾಪಾಡ್ಕೊಂಡು ಬಂದಿರೋ ನಮ್ಮ ದೇಶಕ್ಕೆ, ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಕುರಿತು ತಾವು ಅನುಮಾನ ಮೂಡಿಸುವಂತ ಮಾತಾಡಿದ್ದು ತಪ್ಪು ಅಂತ ಒಮ್ಮೆ ಆದ್ರೂ ಅವ್ರಿಗೆ ಅನಿಸ್ಲೇಬೇಕು. ಅವ್ರು ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ಅವ್ರಿಗೆ ಅರ್ಥವಾಗದೆ ಹೋದ್ರೆ ಕನಿಷ್ಠ ಪಕ್ಷ ಅವರ ಮಾತೋಶ್ರೀ ಸೋನಿಯಾ ಗಾಂಧಿ ಅವರಾಗ್ಲಿ ಅಥವಾ ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರಾಗ್ಲಿ ರಾಹುಲ್ ಗಾಂಧಿ ಅವ್ರನ್ನ ಕೂರಿಸ್ಕೊಂಡು ಬುದ್ಧಿ ಹೇಳಿ ಅಂತ ಆಗ್ರಹಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.